ನಮಸ್ತೆ ಸ್ನೇಹಿತರೆ. ಸಲಾರ್ ಇದು ಒಂಬಾಳೆ ಸಂಸ್ಥೆ ನಿರ್ಮಾಣ ಮಾಡ್ತಿರೋ ಒಂದು ಅದ್ದೂರಿ ಚಿತ್ರ. ಇದರಲ್ಲಿ ಪ್ರಭಾಸ್, ಪೃಥ್ವಿರಾಜ್ ಸುಕುಮಾರನ್ ಹೀಗೆ ಒಂದು ಅದ್ದೂರಿ ತಾರಾಗಣವೇ ಇದೆ. KGF ಚಿತ್ರನ ಡೈರೆಕ್ಷನ್ ಮಾಡಿರೋ ಪ್ರಶಾಂತ್ ನೀಲ್ ಅವರು ಈ ಚಿತ್ರನ ಡೈರೆಕ್ಟ್ ಮಾಡ್ತಿದ್ದಾರೆ. ಈ ಮೂವಿ ಬಜೆಟ್ ಬಂದು 400 ಕೋಟಿ. ಇಂತಹ ಒಂದು ದೊಡ್ಡ ನಿರ್ಮಾಣದ ಚಿತ್ರ. ಇಂತಹ ಚಿತ್ರಕ್ಕೆ ಈಗ ಒಂದು ಸಮಸ್ಯೆ ಎದುರಾಗಿದೆ. ಪ್ರಭಾಸ್ ಫ್ಯಾನ್ಸ್ ಅಯ್ಯೋ ಎಲ್ಲಿ ಸಿನಿಮಾ ಎಲ್ಲ ಕಡೆ ರಿಲೀಸ್ ಆಗುತ್ತೋ ಇಲ್ವೋ ಅಂತ ಆತಂಕದಲ್ಲಿದ್ದಾರೆ. ಈ ಆತಂಕಕ್ಕೆ ಕಾರಣ ಇಷ್ಟೇ. ನಿಮಗೆಲ್ಲ ಗೊತ್ತಿರೋ ಹಾಗೆ ಡಿಸೆಂಬರ್ 22 ಬಾಲಿವುಡ್ನ ಒಂದು ಬಿಗ್ ಬಜೆಟ್ ಸಿನಿಮಾ ಡೆಂಕಿ ರಿಲೀಸ್ ಆಗ್ತಿದೆ. ಈ ಸಿನಿಮಾದಲ್ಲಿ ಬಾಲಿವುಡ್ನ ಕಿಂಗ್ ಖಾನ್ ಅಂತ ಕರೆಸ್ಕೊಳ್ಳೋ ಶಾರುಖ್ ಖಾನ್ ಆಕ್ಟ್ ಮಾಡಿದ್ರೆ, ಮೋಸ್ಟ್ ಸಕ್ಸಸ್ಫುಲ್ ಡೈರೆಕ್ಟರ್ ಅಂತ ಕರೆಸ್ಕೊಳ್ಳೋ ರಾಜ್ಕುಮಾರ್ ಹಿರಾನಿ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಹಾಗಾಗಿ ಇದು ಕೂಡ ಈ ವರ್ಷದ ಒಂದು ಮೋಸ್ಟ್ ಅವೈಟೆಡ್ ಸಿನಿಮಾ ಅಂತ ಕರೆಸ್ಕೋಬಹುದು. ಈ ದೊಡ್ಡ ಬಜೆಟ್ ಸಿನಿಮಾಗಳು, ದೊಡ್ಡ ತಾರಾಗಣ ಇರೋ ಮೂವಿಗಳು ರಿಲೀಸ್ ಆಗ್ತಿದ್ರೆ ಅವುಗಳ ಮಧ್ಯೆ ಪೈಪೋಟಿ ಇದ್ದೇ ಇರುತ್ತೆ. ಅದೇ ಕೂಡ ಇಲ್ಲೂ ನಡೀತಿರೋದು. ಸಾಮಾನ್ಯವಾಗಿ ದೊಡ್ಡ ಬಜೆಟ್ ಸಿನಿಮಾಗಳು ಮಲ್ಟಿಪ್ಲೆಕ್ಸ್ ಹಾಗೂ ಸಿಂಗಲ್ ಸ್ಕ್ರೀನ್ಗಳ ಮೇಲೆ ಸಮಾನ ಅಂತರದಲ್ಲಿ ಡಿಪೆಂಡ್ ಆಗಿರ್ತವೆ. ಈಗ ಇಲ್ಲಿ ಭಾರತದ ಅತಿ ದೊಡ್ಡ ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಸಂಸ್ಥೆ ಅಂತ ಕರೆಸ್ಕೊಳ್ಳೋ PVR ಐನಾಕ್ಸ್ ಹಾಗೂ ಮೀರಜ್ ಸಿನಿಮಾಗಳಲ್ಲಿ ಒಂಬಾಳೆ ಸಂಸ್ಥೆ ತಮ್ಮ ಚಿತ್ರನ ರಿಲೀಸ್ ಮಾಡಲ್ಲ ಅಂತ ಹೇಳಿಕೆ ಕೊಟ್ಟಿದೆ. ಕಾರಣ ಏನಂದ್ರೆ, ಸೌತ್ ಇಂಡಿಯಾದಲ್ಲಿ ಬಾಲಿವುಡ್ ಸಿನಿಮಾ ಡಂಕಿಗೆ ಸಲಾರ್ಗಿಂತಲೂ ಅತಿ ಹೆಚ್ಚು ಶೋಗಳನ್ನ ಕೊಟ್ಟಿರೋದು. ಇದು ಒಂಬಾಳೆ ಸಂಸ್ಥೆಯ ಸಿಟ್ಟಿಗೆ ಕಾರಣವಾಗಿದೆ. PVR ಐನಾಕ್ಸ್, ಮೀರಜ್ ಸಿನಿಮಾ ಇದೆಲ್ಲ ಮುಂಬೈ ಬೇಸ್ಡ್ ಕಂಪ್ನಿಗಳು. ಅಫ್ಕೋರ್ಸ್ ಅವರು ಬಾಲಿವುಡ್ ಸಿನಿಮಾಗಳಿಗೆ ಒಂದು ಹೆಜ್ಜೆ ಜಾಸ್ತಿನೇ ಸಪೋರ್ಟ್ ಮಾಡ್ತಾರೆ. ಇಲ್ಲೂ ಕೂಡ ಅದೇ ನಡೀತಿರೋದು. ಒಂಬಾಳೆ ಸಂಸ್ಥೆ ಈ ರೀತಿ ನಮ್ಮ ಸಿನಿಮಾ ಸಲಾರ್ನ ನಾವು PVR ಐನಾಕ್ಸ್ ಹಾಗೂ ಮೀರಜ್ ಸಿನಿಮಾದಲ್ಲಿ ರಿಲೀಸ್ ಮಾಡಲ್ಲ ಅಂತ ಟ್ವೀಟ್ ಮಾಡಿದ ಕೂಡಲೇ ಬ್ಯಾನ್ PVR ಐನಾಕ್ಸ್ ಅಂತ ಹ್ಯಾಶ್ಟ್ಯಾಗ್ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಯಿತು. ಇದನ್ನೆಲ್ಲ ನೋಡಿದ ಕೂಡಲೇ PVR CEO ಕಮಲ್ ಚಂದನಿ ಎಲ್ಲವೂ ಸರಿಯಾಗುತ್ತೆ, ಸ್ವಲ್ಪ ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಟ್ವೀಟ್ ಮಾಡಿದ್ದಾರೆ. ಸ್ನೇಹಿತರೆ, ಇದು ಹೊಸದೇನಲ್ಲ. ನಮ್ಮ ಸೌತ್ ಇಂಡಿಯಾ ಸಿನಿಮಾಗಳಿಗೆ ಯಾವಾಗಲೂ ಈ ರೀತಿ ಬಾಲಿವುಡ್ನ ಒಂದು ಪಾರಮ್ಯ ನಡೀತಾನೆ ಇರುತ್ತೆ. ಎಲ್ಲರೂ ಅದನ್ನ ಸಹಿಸ್ಕೊಂಡು ಬಾಯಿ ಮುಚ್ಕೊಂಡು ಇರ್ತಾರೆ. ಆದ್ರೆ ಇದೇ ಮೊದಲನೇ ಸಲ ಒಂಬಾಳೆ ಅನ್ನೋ ಒಂದು ಚಿತ್ರಸಂಸ್ಥೆ ಈ ಒಂದು ಶೋಷಣೆ ವಿರುದ್ಧ ತಿರುಗಿ ಬಿದ್ದಿರೋದು. ಯೋಚನೆ ಮಾಡಿ, ಅಂತ ಒಂದು ದೊಡ್ಡ ಸಂಸ್ಥೆ ನಿರ್ಮಾಣ ಮಾಡಿರೋ ಚಿತ್ರಕ್ಕೆ ಇಷ್ಟು ಮೋಸ ಆಗ್ತಿದೆ ಅಂದ್ರೆ ಇನ್ನು ಸಣ್ಣ ಪುಟ್ಟ ಬಜೆಟ್ನಲ್ಲಿ ನಿರ್ಮಾಣ ಆಗೋ ಹೊಸಬ್ರು ಸಿನಿಮಾದ ಕತೆ ಏನು ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಇಂತಹ ಒಂದು ಧೈರ್ಯವಾದ ನಿರ್ಧಾರ ತೆಗೆದುಕೊಂಡಿರೋ ಒಂಬಾಳೆ ಸಂಸ್ಥೆಗೆ ನನ್ನ ಹ್ಯಾಟ್ಸ್ ಆಫ್. ಎಷ್ಟೋ ಜನ ಹೊಸಬ್ರು ಮೂವಿಗೆ ಏನಕ್ಕೆ ಮಲ್ಟಿಪ್ಲೆಕ್ಸ್ ಸಿಗಲ್ಲ ಅನ್ನೋದಕ್ಕೆ ಕಾರಣನ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಏನೇ ಆಗಲಿ, ನಾಳೆ ಒಂದು ಒಳ್ಳೆ ಸಿನಿಮಾ ಸಲಾರ್ ರಿಲೀಸ್ ಆಗ್ತಿದೆ. ನಮ್ಮ ಕನ್ನಡದ್ದೇ ಆದ ಒಂಬಾಳೆ ಚಿತ್ರಸಂಸ್ಥೆ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದೆ. ಕನ್ನಡದವರೇ ಆದ ಪ್ರಶಾಂತ್ ನೀಲ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ. ಎಷ್ಟೋ ಜನ ಕನ್ನಡದ ಆಕ್ಟರ್ಸ್ ಅದರಲ್ಲಿ ಆಕ್ಟ್ ಮಾಡಿದ್ದಾರೆ. ನವೀನ್ ಶಂಕರ್ ಇರ್ಬೋದು, ಪ್ರಮೋದ್ ಇರ್ಬೋದು, ಹೀಗೆ ತುಂಬಾ ಜನ ಈ ಮೂವಿಲಿ ಆಕ್ಟ್ ಮಾಡಿದ್ದಾರೆ. ಎಲ್ಲವೂ ಸಾರ್ಟ್ ಔಟ್ ಆಗಿ ನಾಳೆ ಎಲ್ಲ ಕಡೆ ಸಿನಿಮಾ ರಿಲೀಸ್ ಆಗಲಿ ಅಂತ ಹಾರೈಸೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.